ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ ಪೆಟ್ರೋಲ್ ಬಗ್ಗೆ. ಪೆಟ್ರೋಲು ಬೆಲೆ ಏರಿಕೆಯಾಗಿದೆ ಮತ್ತು ಅಕ್ಕಿ ಬೆಲೆ ಏರಿಕೆಯಾಗಿದೆ. ಮುಂದೆ ಹೆಂಗಪ್ಪ ಜೀವನ ಅನ್ನೋ ಪರಿಸ್ಥಿತಿಗೆ ಬಂದಿದೆ. ಒಂದೊಂದು ರೂಪಾಯಿನೂ ಕೂಡಿಡ್ತಿದ್ದ ಕಾಲ ಇದು. ಕೂಡಿಡಬೇಕು ಅಂದ್ಕೊಂಡಿದ್ದು ಇವಾಗ 2 ರೂಪಾಯಿ ಕೂಡಿಟ್ಟರು ಮುಂದೆ ಜೀವನ ಮಾಡೋದು ಕಷ್ಟ ಆಗಿದೆ. ಯಾಕೆಂದರೆ ರೇಷನ್ನೇ ಅಷ್ಟಾಗಿದೆ, ಪೆಟ್ರೋಲೇ ಅಷ್ಟಾಗಿದೆ. ಇವಾಗ 2 ರೂಪಾಯಿ ಏನು ಕೂಡಿಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಅದಕ್ಕೂ ಡಬ್ಬಲ್ ಇವಾಗ ನಾವೇ ಸೇರಿಸೋ ಥರ ಆಗಿಬಿಟ್ಟಿದೆ ಪರಿಸ್ಥಿತಿ. 2 ರೂಪಾಯಿ ಕೂಡಿಡೋದೇ ಕಷ್ಟ ಆಗಿತ್ತು. 2 ರೂಪಾಯಿ 1 ರೂಪಾಯಿನೇ. ಇವಾಗ ಅದ್ರ ಜೊತೆಗೆ 200 ರೂಪಾಯಿ 300 ರೂಪಾಯಿ 5-6 ಸಾವಿರ ತಿಂಗಳಿಗೆ ಕಮಿಟ್ಮೆಂಟ್ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಏನು ಕಾರಣ? ಏನು ನೋಡಿ, ಮಳೆ, ಪರಿಸರ ವಿಕೋಪ ಒಂದು. ಬೇಸಿಗೆನಲ್ಲೂ ಮಳೆ ಬರ್ತಾ ಇದೆ, ಮಳೆಗಾಲದಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ ವಾತಾವರಣ. ಬೇಸಿಗೆನಲ್ಲೂ ಮಳೆ ಬರ್ತಾ ಇದೆ. ಎಷ್ಟೊಂದು ರೈತರಿಗೆ ಲಾಸ್ ಆಗಿದೆ, ಬೆಳೆ ನಾಶ ಆಗಿದೆ. ಎಲ್ಲರೂ ಎಷ್ಟು ಕಷ್ಟಪಡ್ತಾರೆ. ಅದರಲ್ಲೂ ರೈತರು ತುಂಬ ಕಷ್ಟಪಡ್ತಾರೆ. ರೈತರಿಲ್ಲ ಅಂದ್ರೆ ನಾವಿಲ್ಲ. ಫಸ್ಟು ಹೊಟ್ಟೆಗೆ ಅನ್ನ ಇಲ್ಲ ಅಂದರೆ ಹೇಗಿರ್ತೀವಿ ನಾವು? ಹೊಟ್ಟೆಗೆ ಅನ್ನ ತಿಂದ್ರೇ ಬದುಕ್ತೀವಿ. ಇವಾಗ ಅಂಥ ರೈತರಿಗೇನೆ ತುಂಬ ನಷ್ಟ ಆಗಿದೆ, ಬೆಳೆಗೆಲ್ಲ ಹಾನಿಯಾಗಿದೆ. ಅದನ್ನು ನೋಡಬೇಕು ಸರ್ಕಾರ ನೋಡಲ್ಲ ಬೇಗ ಈ ಥರ ರೈತರನ್ನ ಫಸ್ಟು ನೋಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಆದರೂ ಇಷ್ಟು ರೈತರಿಗೆ ಲಾಸ್ ಆಗಬಾರ್ದು. ಯಾವಾಗಲೂ ಏನೇ ಆದ್ರೂ ರೈತರಿಗೆ ತುಂಬ ಲಾಸ್ ಆಗುತ್ತೆ. ಮಳೆ ಬಂದರೂ ಲಾಸ್ ಆಗುತ್ತೆ, ಬೆಳೆ ಕಮ್ಮಿ ಆದರೂ ರೈತರಿಗೆ ಲಾಸು, ಬೆಲೆ ಏರಿಕೆ ಆದರೂ ಸ್ವಲ್ಪ ರೈತರಿಗೇನೋ ಸಿಗುತ್ತೆ, ಒಂದು ಕಡೆ ಸಿಕ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಕಡೆ ಲಾಸ್ ಆಗಿದೆ. ಈ ಥರ ಪರಿಸ್ಥಿತಿಲಿ 1 ವರ್ಷ ಟೊಮೊಟೊಗೆ ಒಳ್ಳೆ ಆದಾಯ ಬಂತು ಅನ್ನೋ ಖುಷಿನಲ್ಲಿ ಇವಾಗ ಅಷ್ಟೇ ಲಾಸ್ ಆಗ್ತಾ ಇದೆ. ಈಗ ಬಾಳೆ ಎಲ್ಲ ಎಷ್ಟು ಮಳೆಗೆ 4 ಲಕ್ಷ ಅಂತೆ ಬೆಳೆ ನಾಶ ಆಗಿರೋದು. ಅದು ಬಂದಿದ್ರೆ 15 ಲಕ್ಷ ಬೆಳೆ ನಾಶ ಆಗಿದೆ. ಅವ್ರಿಗೆಲ್ಲ ಎಷ್ಟು ರೈತರು ಯಾರು ಸಾಹುಕಾರ ಇರಲ್ಲ, ಎಲ್ಲೋ ಒಬ್ರು ಇರ್ತಾರೆ. ಬಟ್ ಆದರೆ ಕಷ್ಟಪಟ್ಟು ಬೆಳೆ ಬೆಳಿತಾನಲ್ಲ ರೈತರು ಯಾವತ್ತೂ ಸಾಹುಕಾರ ಆಗಿರೋದಿಲ್ಲ. ಅವನು ಯಾಕೆ ಅಂದರೆ ಅಷ್ಟು ಆಸೆ ಇಟ್ಕೊಂಡಿರೋದಿಲ್ಲ. ನನಗೆ ದುಡ್ಡೇ ಬೇಕು, ನನ್ನ ಬಂಗ್ಲೆ ಬೇಕು ಅಂತ ಅಷ್ಟು ಆಸೆ ಇಟ್ಕೊಂಡಿರೋದಿಲ್ಲ ಯಾವ ರೈತರು. ಯಾಕೆಂದರೆ ಅವ್ರು ಆ ಥರ ಆಸೆ ಇಟ್ಕೊಂಡಿದ್ರೆ ಅವ್ರು ರೈತರಾಗಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ದೇಶಕ್ಕೆ ಅನ್ನ ಕೊಡಬೇಕು ಅಂತೇಳಿ ಅವರು ಜೀವನ ಮಾಡ್ತಾ ಇರೋದು. ಅಂಥ ರೈತರಿಗೆ ಯಾವತ್ತೂ ಮೋಸ ಆಗಬಾರ್ದು. ಅಂದರೆ ಈ ಥರ ನೋಡಿ, ಮಳೆ ಬಂದು ಬೆಳೆ ನಾಶ ಆಗಿ ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಮುಂದೆ ಹೆಂಗಪ್ಪ ಅಂತ ಜೀವನ ಅಂತ ತುಂಬ ಕಷ್ಟ ಆಗ್ತದೆ. ರೈತರನ್ನಂತ ಅದರಲ್ಲೂ ನೆನೆಸ್ಕೊಂಡ್ರಂತೂ ತುಂಬ ಬೇಜಾರಾಗ್ತಾ ಇದೆ. ದಯವಿಟ್ಟು ನಾನು ಏನು ಕೇಳ್ಕೊತೀನಿ ಅಂದರೆ, ಅನ್ನನ ಯಾರೂ ವೇಸ್ಟ್ ಮಾಡಬೇಡಿ. ಒಂದು ಹಗ್ಲು ಅನ್ನಕ್ಕೂ ವ್ಯಾಲ್ಯೂ ಇದೆ. ಒಂದು ತುತ್ತು ಅನ್ನನೂ ಇನ್ನೊಬ್ರಿಗೆ ಹೊಟ್ಟೆ ತುಂಬಿಸುತ್ತೆ. ನಾವೇ ಕಷ್ಟಪಟ್ಟು ನಾವೇ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬಾರ್ದು. ಅನ್ನ ಬಿಸಾಕುವಾಗ ನಮಗೋಸ್ಕರ ಒಬ್ರು ದುಡಿತಿದ್ದಾರೆ, ರೈತ ಕಷ್ಟಪಡ್ತಿದ್ದಾನೆ ಅನ್ನೋದನ್ನ ಇಟ್ಕೋಬೇಕು. ಮಕ್ಳಿಗೆ ಹೇಳ್ಕೊಡ್ಬೇಕು. ಊಟ ಮಾತ್ರ ದಯವಿಟ್ಟು ಯಾರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದೊಂದು ಅಗ್ಲಲ್ಲೂ ಒಬ್ಬ ರೈತನ ಬೆವರಿನ ಹನಿ ಇರುತ್ತೆ. ಅದನ್ನು ನಾವು ಎಷ್ಟು ಈಸಿಯಾಗಿ ಬಿಸಾಕ್ತೀವಿ ಅಷ್ಟು ಈಸಿಯಾಗಿ ಸಿಗೋವಂಥದ್ದಲ್ಲ ಅದು. ಈಗ ನ್ಯೂಸಲ್ಲಿ ನೋಡಿ ಎಷ್ಟು ಯಾವ್ಯಾವ ಊರಲ್ಲಿ ಬೆಳೆ ನಾಶ ಆಗಿದೆ ಅಂತ. ದಯವಿಟ್ಟು ಊಟನ ವೇಸ್ಟ್ ಮಾಡಬೇಡಿ, ಸಹಕರಿಸಿ. ಅಂದರೆ ಒಂದು ಕೈಯಿಂದ ಯಾವತ್ತೂ ಚಪ್ಪಾಳೆ ಆಗಲ್ಲ, 2 ಕೈ ಸೇರಿದ್ರೇ ಚಪ್ಪಾಳೆ ಆಗೋದು, ಸೌಂಡ್ ಬರೋದು. ದಯವಿಟ್ಟು ಯಾರು ಅನ್ನ ಬಿಸಾಕಕ್ಕೆ ಹೋಗಬೇಡಿ. ರೈತರಿಗೆ ನಮ್ಮ ಕೈಲಾದಷ್ಟು ನಾವು ಎಲ್ಪ್ ಮಾಡೋಣ. ಅವ್ರ ಬಗ್ಗೆನೂ ಯೋಚನೆ ಮಾಡಬೇಕು, ನಮ್ಮ ಬಗ್ಗೆನೇ ಯೋಚನೆ ಮಾಡೋದಲ್ಲ. ಅವರಿದ್ರೇ ನಾವು, ನಮ್ಮಿಂದ ಅವರಲ್ಲ, ರೈತರಿಂದನೇ ನಾವು ಯಾವತ್ತು ಅದನ್ನು ಯೋಚನೆ ಮಾಡಬೇಕು. ಆ ಥರ ಮೈಂಡಲ್ಲಿ ಯೋಚನೆ ಮಾಡಿದ್ರೆ ಅನ್ನ ವೇಸ್ಟ್ ಮಾಡೋಕ್ಕಾಗಲ್ಲ ನಾವು ಯಾರೂ. ಮುಂದೆ ಇನ್ನು ಏನೇನು ಕಷ್ಟ ಬರುತ್ತೆ ಹೇಳೋಕ್ಕಾಗಲ್ಲ. ಅನ್ನಕ್ಕೋಸ್ಕರ ಚಿನ್ನ ಇದ್ರೂ ತಿನ್ನೋಕ್ಕಾಗಲ್ಲ, ಅನ್ನನೇ ಬೇಕು ಹೊಟ್ಟೆ ಹಸುವಿಗೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಅನ್ನ ಬಿಸಾಕಬೇಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರಿಗೂ ಹೇಳಿ ಅನ್ನದ ಬಗ್ಗೆ. ಅನ್ನ ಮನೆಯಲ್ಲಿ ಎಲ್ಲರಿಗೂ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲೇ ಮಕ್ಕಳಿಂದಾಗಲಿ ದೊಡ್ಡೋರಿಂದಾಗಲಿ ಅನ್ನ ಬಿಸಾಕಕ್ಕೆ ಹೋಗ್ಬೇಡಿ. ಎಲ್ಲ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ರೈತರ ಬಗ್ಗೆನೂ ನಾವು ಕಾಳಜಿ ಇದ್ರೇ ನಮಗೂ ಮುಂದಕ್ಕೆ ಊಟ ಸಿಗೋದು ಅಂತ ಹೇಳ್ತಾ, ಎಲ್ಲರೂ ಅನ್ನಕ್ಕೆ ಮರ್ಯಾದೆ ಕೊಡಿ, ಅನ್ನಕ್ಕೆ ಬೆಲೆ ಕೊಡಿ ಅಂತ ಹೇಳ್ತಾ, ಯಾರು ಅನ್ನ ಬಿಸಾಕಬೇಡಿ. ನಮಸ್ಕಾರ.